ಆತ್ಮೀಯ ವೀಕ್ಷಕರೇ ನಮಸ್ಕಾರ. NTVಯ ಮಾತು ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರತಿ ಎಪಿಸೋಡಲ್ಲಿ ಒಬ್ಬ ಸಾಧಕರನ್ನ ಪರಿಚಯ ಮಾಡುವಂತಹ ಈ ಎಪಿಸೋಡಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಇತ್ತೀಚೆಗೆ ಪಡೆದಂತಹ ಸಮಾಜ ಸೇವೆಯಲ್ಲಿ ಬಹುದೊಡ್ಡ ಹೆಸರಾಗಿರುವಂತಹ ಸುಮಂಗ್ಲಿ ಸೇವಾಶ್ರಮದ ಡಾಕ್ಟರ್ ಸುಶೀಲಮ್ಮ ಅವರನ್ನ ಈ ಬಾರಿ ಸಂದರ್ಶನ ಮಾಡ್ತೀವಿ. ಬನ್ನಿ ಅವರ ಒಂದು ಇಡೀ ಜರ್ನಿಯನ್ನು ಕೇಳಿಕೊಂಡು ನಾವೆಲ್ಲ ಒಂದು ಅವರಿಂದ ಸ್ಫೂರ್ತಿಯನ್ನು ಪಡೆಯೋಣ. ಕಳೆದ ಎಪಿಸೋಡ್ ಅಲ್ಲಿ ಒಬ್ಬ ಸಾಧಕರನ್ನ ಪರಿಚಯ ಮಾಡ್ತಿದ್ದೀವಿ. ಅದು ನಮ್ಮ ವಿಶ್ವ ಪರಿಸರ ದಿನದ ಅಂಗವಾಗಿ ಸಾಲು ಮರದ ಸುರೇಶ್ ಅವರನ್ನ ತಮಗೆಲ್ಲ ಪರಿಚಯ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮನೇ ಹಾಗೆ ಈ ಬದುಕಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ತಮಗೆಲ್ಲ ಪರಿಚಯ ಮಾಡ್ಕೊಳ್ಳೋದು, ಆ ಮೂಲಕ ತಮ್ಮಲ್ಲಿ ಒಂದು ಸಣ್ಣ ಒಂದು ಇನ್ಸ್ಪಿರೇಷನ್ ಅದು ಬರಲಿ ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಈ ಬಾರಿ ಸಮಾಜ ಸೇವಾ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಸಾಧನೆಯನ್ನು ಮಾಡಿ ಮೊನ್ನೆ ತಾನೇ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದಂತಹ ಸುಮಂಗ್ಲಿ ಸೇವಾಶ್ರಮದ ಸಂಸ್ಥಾಪಕರಾದಂತಹ ಡಾಕ್ಟರ್ ಸುಶೀಲಮ್ಮ ಅವರನ್ನ ಈ ಸಲ ತಮಗೆ ಪರಿಚಯ ಮಾಡ್ಕೊಳ್ತಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ತಮಗೆ ಪದ್ಮಶ್ರೀ ಸಿಕ್ಕಿದ್ದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ. ಸಮಾಜ ಸೇವಾ ಕ್ಷೇತ್ರದಲ್ಲಿ ಇಂತಹ ಒಂದು ದೊಡ್ಡ ಸಾಧನೆ ಮಾಡಿ ತಾವು ಒಂದು ಪ್ರಶಸ್ತಿ ಬಂತು ಅಂದಾಗ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಿದಂತ ಭಾವನೆ? ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ಫೋನ್ ಬಂದಾಗ ನನಗೆ ಗಮನ ಆ ಕಡೆ ಇತ್ತಲ್ಲ, ಸೊ ಅದು ನಾನು ಈ ಕಡೆ ಗಮನ ಆಗಲಿಲ್ಲ. ಮೊದ ಬಂದ ಅಂತೇಳಿ ನಾನು ಸುಮ್ಮನೆ ಅಷ್ಟೇ ಅವತ್ತಾಗಿದ್ದು. ನನಗೆ ಅವಾಗ ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಒಂದು ಅಭಿನಂದಿಸಿದ್ರು. ನನಗೆ ಪ್ರಶಸ್ತಿ ಬಂದಿದೆ, ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ನಮಗೆಲ್ಲ ಬಹಳ ಖುಷಿ ಆಯ್ತು ಅಂತೇಳಿ ಅವರೆಲ್ಲ ಬಹಳ ಖುಷಿ. ನಿಮಗೆ ನನ್ಗೇನು ಹೇಳಿ ಯಾಕೆಂದ್ರೆ ತಾವು ಮಾಡಿದ ಕೆಲಸ ಇದೆಯಲ್ಲ, ಸಣ್ಣ ಕೆಲಸ ಅಲ್ಲ, ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದೀರಿ, ಮಾಡಿದ್ದೀರಿ, ಇನ್ನು ಮುಂದೆ ಮಾಡ್ತೀವಿ. ಸಹಜವಾಗಿ ಒಬ್ಬ ಮನುಷ್ಯನಿಗೆ ತಾನು ಮಾಡಿದಂತ ಕೆಲಸ ಅಂದ್ರೆ ನಿರೀಕ್ಷೆ ಇಲ್ಲದೆ ಮಾಡೋದೇ ಸಮಾಜ ಸೇವೆ, ನಿಸ್ವಾರ್ಥವಾಗಿ ಮಾಡೋದೇ ಸಮಾಜ ಸೇವೆ. ಆದ್ರೂ ಕೂಡ ಎಲ್ಲೋ ಒಂದು ದೊಡ್ಡ ಸರ್ಕಾರ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಕೊಟ್ಟಾಗ ಸಹಜವಾಗಿ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಖುಷಿ ಆಗಿದೆ. ಮಾಡಿದಕ್ಕೆ ಸಾರ್ಥಕ ಅಂತ ಹೇಳಿ. ಇನ್ನೊಂದೇನಂದ್ರೆ ಬಹಳ ಇದಾಗಿತ್ತು, ಈ ಪದ್ಮಶ್ರೀ ಬಂದಾದ್ಮೇಲೆ ತುಂಬಾ ಜನ ಡೊನೇಷನ್ ಕೊಟ್ರೆ ಅಲ್ಲಿ ನಿಜವಾದಂತ ಸೇವೆ ನಡೆಯುತ್ತೆ. ನಾನು ಇವತ್ತು ಸಹ ಅದನ್ನೇ ಯೋಚನೆ ಮಾಡ್ತಿದ್ದೆ, ಸಮಾಜ ಬಂದ್ರಲ್ಲ ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಮ್ಮ, ನನ್ನ ಮೊದಲ ಪ್ರಶ್ನೆ ತಮಗೆ, ತಾವು ಈ ಒಂದು ಸಮಾಜ ಸೇವಾ ಕ್ಷೇತ್ರಕ್ಕೆ ಬರಬೇಕು ಅಂತ ತಮಗೆ ಯಾವಾಗ ಅನ್ಸ್ತು, ಯಾಕೆ ಅನ್ಸ್ತು? ನಾನು 9 ತರಗತಿ ನಮ್ಮ ಒಂದು ಕುಟುಂಬ ಸಿರಿತನ ಬಡತನದಲ್ಲಿ ಬಂದದ್ದು. ಸೊ ಆ ನಿಟ್ಟಲ್ಲಿ ನಾನು 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲ್ ಅವರು ಸುಶೀಲಮ್ಮ ನಿಮಗೂ ಒಂದು ಟೆಕ್ಸ್ಟ್ ಬುಕ್ ಕೊಡೋದಿದೆ, ಬಂದು ತಗೊಳ್ಬೇಕು ಅಂತ ಹೇಳಿದ್ರು. ನನಗೆ ಅವಾಗ ಬಹಳ ಖುಷಿ ಆಯಿತು. ಆಗ ಅದು ತಗೊಳ್ಬೇಕು ಅಂತಂದ ಸ್ಟೇಜ್ ಮೇಲೆ ಹೋಗಿ ಅದನ್ನು ತಗೊಳ್ಳೋ ಸಂದರ್ಭದಲ್ಲಿ ಅವರೊಂದು ವಿಷಯ ಹೇಳಿದ್ರು. ಈ ಪುಸ್ತಕನೆಲ್ಲ ಹಳಬ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು, ಇಲ್ಲೇ ಓದಿದಂಥ ವಿದ್ಯಾರ್ಥಿಗಳು ಕೆಲಸಕ್ಕೆ ಸೇರಿ ಅವರಿಗೆ ಬಂದಂಥ ಹಣ, ಆ ಹಣವನ್ನು ಈ ಪುಸ್ತಕವನ್ನು ಪರ್ಚೇಸ್ ಮಾಡಿ ಈ ಬಡವರಿಗೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ಹೇಳಿದರು. ಆ ಮುಖೇನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ಆಗ ನನಗೇನು ಅನಿಸ್ತು ಅಂತಂದರೆ, ಆ ಮೂಮೆಂಟಲ್ಲಿ ಹಳೆ ಸ್ಟೂಡೆಂಟ್ಸು ಓದಿ ಆ ಹಣವನ್ನು ಶೇಖರಣೆ ಮಾಡಿ ಶಾಲೆಗೆ ತಂದುಕೊಟ್ಟು, ಶಾಲೆನವರು ಇದು ಪುಸ್ತಕವನ್ನು ಕೊಂಡುಕೊಂಡು ನಮ್ಗೆ ಅದನ್ನು ಕೊಡ್ತಾ ಇದ್ದಾರಲ್ಲ. ಸೊ ಅದು ನಾನು ಸಹ ಓದಿ ಕೆಲಸಕ್ಕೆ ಸೇರಾದ ಮೇಲೆ ನಾನು ಇದೇ ರೀತಿಯಾದಂಥ ಒಂದು ಎಜುಕೇಷನ್ ಸಹಾಯ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನಾನು 9ನೇ ಕ್ಲಾಸಲ್ಲಿ ಮಾಡಿದ್ದೆ. ಇದು ಸ್ಟೇಜ್ನ ತಕ್ಷಣ ಮಾಡಿದ್ದೆ. ಅಂದ್ರೆ ಅಲ್ಲಿ ಒಂದು ಪುಸ್ತಕವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಆ ಒಂದು ಪರಿಸ್ಥಿತಿಯಲ್ಲಿ ಪುಸ್ತಕ ತಗೊಂಡ ನಿಮಗೆ ಅನಿಸಿದ್ದು ಅವಾಗ ನಾನು ಇದೇ ತರ ಕೆಲಸ ಮಾಡ್ತೀನಿ. ಸೊ ಅಲ್ಲಿಂದ ತಾವು ಏನ್ ಮಾಡಿದ್ರಿ? ನಿಮ್ಮ ಎಜುಕೇಶನ್ ಮುಗಿದ ಮೇಲೆ ತಾವು ಉದ್ಯೋಗದಲ್ಲಿ ಇದ್ರ ಹೇಗೆ? ಎಜುಕೇಷನ್ ಮುಗಿದ ಮೇಲೆ ಒಂದು ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ. ಆ ಟ್ಯುಟೋರಿಯಲ್ನಲ್ಲಿ ನನಗೊಂದು ನನ್ನ SSLC ಯಾವುದೂ ಸಹ ಮ್ಯಾಥ್ಸ್ ತುಂಬ ಆಲ್ ಸಬ್ಜೆಕ್ಟಲ್ಲಿ ನಾನು ಅವ್ರು ಬಂದು ಮನೆ ಕ್ಲಾಸ್ ತೊಗೊಳ್ಳಿ ಅಂತಂದರು. ನಾನೇನು ಮಾಡಿದೆ, ಆಯಿತು ತಗೊಳ್ತೀನಿ ಕ್ಲಾಸ್ ತಗೊಳ್ತಾ ಇದ್ದೀನಿ.
ಸ್ಟೂಡೆಂಟ್ಸ್ಗೆ. ಆಮೇಲೆ ಬರ್ತಾ ಬರ್ತಾ ನಾನು ಅವ್ರಿಗೆ ಹೇಳಿದೆ, ಇದು ಮಾಡ್ತಾ ಇರೋದಿಲ್ಲ, ಯಾಕೆ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಶುರು ಮಾಡಿ ಒಂದು ಶಾಲೆ ಯಾಕೆ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಆ ಹತ್ವಾರವ್ರಿಗೆ ನಾನು ಹೇಳಿದೆ. ಅವರು ಆಗ ನೀವೇ ಶುರು ಮಾಡಪ್ಪ ಅಂತ ಹೇಳಿದ್ರು. ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದೋ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ವಟಾರದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾನು ಪಾಠ ಮಾಡ್ತಾ ಇದ್ದೆ. ಆ ಪಾಠ ಮಾಡ್ತಿರ್ಬೇಕಾದ್ರೆ ಮತ್ತೆ ಇನ್ನೊಬ್ಬರು ಮನೆಗೆ ಹೋಗಿ ಪಾಠ ಹೇಳ್ಕೊಡ್ತಾ ಇದ್ದೆ. ಆಗ ಅವರು ಹೇಳಿದ್ರು, ಈ ರೀತಿ ಶಾಲೆ ಶುರು ಮಾಡಿ ಅಂತ ಹೇಳಿದಾಗ ನಾನು ಮಾಡಿದ್ದೇನೆಂದರೆ, ನನ್ನ ಸ್ಟೂಡೆಂಟ್ಸ್ ಯಾರು ಹೇಳಿದ್ರು ಅವನ್ನೆಲ್ಲ ಕರ್ಕೊಂಡು ಆ ಶಾಲೆಗೆ ಶುರು ಮಾಡಲಿಕ್ಕೆ ಅಂತ ಕರ್ಕೊಂಡ್ಬಂದು ಬಿಟ್ಟು ಅಟೆಂಡೆನ್ಸ್ ಹಾಕಬೇಕು. ಅಟೆಂಡೆನ್ಸ್ ಹಾಕಿದ್ರೆ 10 ಕರೆದು ನನಗೆ ಸುಶೀಲಮ್ಮ ಬನ್ನಿ ಇಲ್ಲಿ ಅಂತ. ನಾನು ಅವ್ರ ಹತ್ರ ಹೋದಾಗ ಅವ್ರು ಹೇಳಿದ್ರು, ಸುಶೀಲಮ್ಮ ನಿಮಗೆ ರಂಗೋಯಿಂದ ಕೆಲಸಕ್ಕೆ ಆರ್ಡರ್ ಬಂದಿದೆ ಅಂತ ಹೇಳಿದ್ರು. ಆಗ ನನಗೆ ಕೆಲಸಕ್ಕೆ ಆರ್ಡರ್ಗೆ ನಮಗೂ ಬೇಕಾಗಿತ್ತು. ಸೊ ಅದನ್ನು ನಾನೇನು ಮಾಡಿದೆ, ಹೌದಾ ಸರ್ ಅದು ಹೌದು ಮಾಡಿದೆ ಅದು ಸರ್, ನೀವು ಇದನ್ನು ಕಂಟಿನ್ಯೂ ಮಾಡಿ ಸರ್ ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟು ನಾನು ರಂಗೋದಲ್ಲಿ ಕೆಲಸಕ್ಕೆ ಜಾಯ್ನ್ ಆದೆ. ತಾವು ಎಷ್ಟು ಓದಿದ್ರಿ ಅವಾಗ? PUC 1 year PUC ಓದ್ತಿರ್ಬೇಕಾದ್ರೆ ನಿಮಗೆ ಉದ್ಯೋಗದ ಒಂದು ಇದು ಬಂತು ನಿಮಗೆ ಅಲ್ವಾ? ಮುಗಿಸಿದ್ದೆ. ಹಾ. 1 ವರ್ಷ ಫಸ್ಟ್ ಇಯರ್ ಆಮೇಲೆ ಕೆಲ್ಸಕ್ಕೆ ಜಾಯ್ನ್ ಆದ್ರೆ ತಾವು ರೆಂಕೋದಲ್ಲಿ, ಅಂದ್ರೆ ಈಗಿನ BHEL ಅದು? ಈಗ BHEL. ಹಾ. ಈಗ BHEL. ಅಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ತಾವು? ನಾನು ಆಪರೇಟರ್ ಮಾಡ್ತಿದ್ದೆ, ಎಲೆಕ್ಟ್ರಿಕ್ ಮೀಟರ್. ಅದು ಅಸೆಂಬ್ಲಿ. ಅಸೆಂಬ್ಲಿ ಮಾಡ್ತಾ ಇದ್ದೆ. ನಾನು ಮಾಡ್ತಾ ಏನಾಯ್ತು ಅಂದರೆ, ನಾನು ಸ್ವಲ್ಪ ಸ್ಪೀಡ್ ನನಗೆ ಒಂದು ದಿವಸ ಮಾಡೋ ಕೆಲಸನ 5 ದಿವಸ ಮುಗಿಸಾದ್ಮೇಲೆ ನನಗೆ ಟೈಮ್ ಸಿಗ್ತಿತ್ತಲ್ವಾ. ಬೇರೆಯವರು ರೆಸ್ಟ್ ರೂಮ್ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಫ್ರೀ ಬಿಡಬಾರ್ದು, ಇನ್ನೊಬ್ಬರು ಬಂದು ಮಾಡಲೇಬೇಕು. ಅದಕ್ಕೆ ನಾನು ಅಲ್ಲಿ ಸಹಾಯ ಮಾಡ್ತಾ ಪೂರ್ಣ ಅಸೆಂಬಲ್ ಮಾಡೋದು ಕಲ್ತು. ಅದೆಲ್ಲ ನೋಡಿ ಆದಮೇಲೆ ಅಲ್ಲಿ ಆಫೀಸಲ್ಲಿ ನೀನು ಮೀಟರ್ ಚೆಕ್ಕಿಂಗಿಗೆ ನೀವು ಇರಬೇಕು, ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಒಂದೊಂದು ಮೋಟರ್ ಏನಾದರೂ ಮೀಟರು ಸಮಸ್ಯೆ ಇತ್ತಂದರೆ ಅದು ಒಂದು ಕಡೆ ಟೇಬಲ್ ಮೇಲೆ ಇಡೋದು, ಅದು ಒಂದೊಂದೇ ಚೆಕ್ ಮಾಡಿ ಅದನ್ನು ನಾನು ವಾಪಸ್ ಕೊಡ್ತಾ ಅಲ್ಲಿ ಈ ಕೆಲಸ ಮಾಡ್ತಾ ಇದ್ದೆ. ನನಗೆ ಹೆಚ್ಚು ಏನಂದರೆ ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಿಲ್ಲ, ಎಷ್ಟೋ ಕಷ್ಟ ನಾನಾಯಿತು ನನ್ನ ಕೆಲಸ ಆಯಿತು. ಆಮೇಲೆ ಏನಾಯಿತು, ಸ್ವಲ್ಪ ವರ್ಷ ಆದ ನಂತರ ಸೆಂಟ್ರಿಂದ ಆರ್ಡರ್ ಬಂದಿದೆ, ಹೆಣ್ಮಕ್ಳು ಎಲ್ಲೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಬೇಬಿ ಸೆಂಟರ್ ಶುರು ಮಾಡಬೇಕು ಅಂತ, ಬೀಚ್ ಅಂತ ಹೇಳ್ತಾರೆ, ಶುರು ಮಾಡಬೇಕು ಅಂತ ಮತ್ತೆ ಶುರು ಮಾಡಿದರು. ಶುರು ಮಾಡಿದಾಗ ಅಲ್ಲಿ ಒಂದು 8-10 ಜನ ಮಕ್ಕಳು ಬರ್ತಿದ್ರು. ನಾನು ಸುಮ್ಮನೆ ಒಂದ್ಸರಿ ಹೋಗೋಣ ಅಂತ ನೋಡ್ಬಿಟ್ಟು ಅಂತ ನೋಡಾದ್ಮೇಲೆ ಏನಾಯಿತು, ಆ ಇನ್ಚಾರ್ಜ್ ನನಗೆ ಕೊಟ್ಟು, ನನಗೆ ಇನ್ನೊಬ್ಬರಿಗೆ ಶಾಸ್ತ್ರ ಮಾಡಿ ರಿಟೈರ್ಡ್ ಆಯಿತು, ಅಲ್ಲಿ ತಗೊಳ್ಳಿ ನಾನು ಕೊಟ್ಟಾದಮೇಲೆ 8-10 ಜನ ಇದ್ದಿದ್ದು 34 ಜನ ಜಾಸ್ತಿ ಆಗುತ್ತೆ. ನಾನು ಪಕ್ಕದಲ್ಲಿ ತೊಟ್ಲೆಲ್ಲ ಇತ್ತು, ಕಾಟನ್ ಲಾಕ್ ಮಾಡಿದ್ರು, ಟೆಕ್ಸ್ ಆದಮೇಲೆ ಅದು ನೋಡ್ಬಿಟ್ಟು ಮಂಚಗಳಿಂದ ಮಕ್ಕಳು ದೊಡ್ಡವರು ಮಕ್ಕಳನ್ನ ಮಲಗಿಸ್ಬೋದು, ಪುಟಾಣಿ ಮಕ್ಕಳೆಲ್ಲ ತೊಟ್ಟಲ್ಲಿ ಇರ್ಬೋದು ಅಂತೇಳಿ ನಾವೇನು ಮಾಡಿದೆ, ಅದನ್ನು ನೋಡ್ಬಿಟ್ಟು ಆಫೀಸರ್ ಹೇಳಿದೆ, ವೆಲ್ಫೇರ್ ಆಫೀಸರ್ ಇದ್ದು ತುಂಬ ಒಳ್ಳೆಯವರು. ಅವ್ರು ನಾನು ಏನು ಹೇಳಿದ್ರು ಎಲ್ಲ ಮಾಡ್ಕೊಡೋರು. ಅಮ್ಮ ನಿಮ್ಗೆ ಏನು ಬೇಕು ಹೇಳಮ್ಮ, ನಾನು ಮಾಡ್ತೀನಿ. ಆಮೇಲೆ ಅಲ್ಲಿ ಓಪನ್ ಮಾಡಿಸಿ ನನಗೆ ಅದು ಹ್ಯಾಂಡ್ ಓವರ್ ತಗೊಳ್ಳಿ. ಯಾವಾಗ ಇದನ್ನೆಲ್ಲ ಒಂದು ಅಂತಕ್ಕಂಡು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಲ್ಲ, ಆ ಸಂದರ್ಭದಲ್ಲಿ ಹೆಚ್ಚು ಮಕ್ಕಳನ್ನ ಕರ್ಕೊಂಡ್ಬರಕ್ಕೆ ಶುರು ಮಾಡಿದೆ. ಆಮೇಲೆ ನಾನು ಹೇಳಿದೆ, ನಾನು ಯಾವಾಗಂದ್ರೆ ಅವ್ರು ಬರ್ತಾ ಇದ್ರು, ಇವ್ರು ಬಂದು ಇನ್ನೊಬ್ರು ಮತ್ತೊಬ್ರು ಯಾವಾಗ ಅದಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ನಾನಂದರೆ ಅದು ಒಂದು ಲಿಮಿಟ್ ಮಾಡಬೇಕು ಅಂತೇಳಿ ಟೈಮ್ ಫಿಕ್ಸ್ ಮಾಡಬೇಕು. ಆ ಟೈಮ್ ಫಿಕ್ಸ್ ಮಾಡಿದಾಗ ಎಲ್ಲರಿಗೂ ತುಂಬ ಬೇಜಾರಾಯಿತು. ಯಾಕೆ ಬೇಜಾರಾಯಿತು ಅಂದರೆ, ನಮ್ಗೆ ಯಾವಾಗ ಆಗುತ್ತೋ ಅವ್ರು ಬರ್ಬೋದಾಗಿತ್ತು, ನೀವು ಟೈಮ್ ಫಿಕ್ಸ್ ಮಾಡಬೇಕು. ನಾನು ಎಲ್ಲರನ್ನೂ ಕರೆದು ಮಾತಾಡಿದೆ, ಯಾಕೆ ನೀವು ಟೈಮ್ ಫಿಕ್ಸ್ ಮಾಡಿದ್ದೀನಿ, ನೀವು ಬೇರೆಯವ್ರು ಬಂದಾಗ ಮಕ್ಕಳು ಮಲಗಿರ್ತಾರೆ, ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ನಾನು ಮಾಡಿದ್ದೀನಿ, ಅದು ತಪ್ಪಾದ ಹೇಳಿದ್ದೀನಿ. ಇಲ್ಲ ಆಯಿತು ನೀವು ಹೇಳ್ದಂಗೆ ಮಾಡಿ ಅಂದರೆ ಯಾವುದಕ್ಕೂ ಯುದ್ಧ ಯಾರು ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ದೊಡ್ಡ ಹಾಲು ಎಲ್ಲ ಮಕ್ಕಳು ತೊಟ್ಟು ಮಕ್ಕಳು ಮತ್ತೆ ಮಕ್ಕಳಿಗೆ ಸ್ನಾನ ಮಾಡಿಸೋಕ್ಕೆ ಶುರು ಮಾಡಿಸಿದ್ರು. ಅಲ್ಲೇ ಸ್ನಾನ ಮಾಡಿಸೋಕ್ಕೆ ಶುರು ಮಾಡಿ ಬಟ್ಟೆ ನಾನು ಯೂನಿಫಾರ್ಮ್ ಸೆಟಪ್ ಮಾಡಿ ಅವ್ರ ಮಕ್ಕಳು ಬಟ್ಟೆ ತೆಗೆದುಬಿಟ್ಟು ಈಚ್ ಟೈಮ್ ಯೂನಿಫಾರ್ಮ್ ಶುರು
ಯಾವಾಗ ಶುರು ಮಾಡ್ತಾರೆ ಎಲ್ಲ ಮಕ್ಕಳು ಒಂದೇ ಥರ ಕಾಣ್ತಿದ್ರು, ನೋಡ್ಲಿಕ್ಕೆ ಒಂದು ಚಂದ ಅಂತ ಹೇಳಿ ಆ ಮಕ್ಕಳಿಗೆ ಮಾಡ್ಬಿಟ್ಟು ಒಂದು ಸ್ವಲ್ಪ ನಮ್ಮ ಮನೇಲಿ ಹೆಣ್ಣು ಮಕ್ಕಳು ಬಂದು ಬರ್ತೀವಿ ಅದನ್ನು ಮಾಡಲಿಕ್ಕೆ ಎಲ್ಲರಿಗೂ ಭಾಳ ಖುಷಿ, ತುಂಬ ಚೆನ್ನಾಗಿದೆ. ಮತ್ತೆ ಒಂದು ಜಾಗ ಇತ್ತು, ಆಟದ ಜಾಗ ಇತ್ತು, ಅದು ನಮಗೆ ಆಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನಮ್ಮ ಆಯಗಳಿಗೆ ಸುಮಾರು 5 ಜನ ಅದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ತೊಟ್ಟು ಒಂದು ಜಾರಬಂಡೆ ರೆಡಿ ಮಾಡಿಸಿ ಉಯ್ಯಾಲೆ ರೆಡಿ ಮಾಡಿಸಿ ಆ ಮಕ್ಕಳನ್ನ ಅಲ್ಲಿ ಆಟಕ್ಕೆ ಕೂತ್ಕೊಂಡು ಈಗ ಓಟಿ ಮಾಡೋದು. ಓಟಿ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಹಾಕ್ತಾರೆ, ಕೃಷ್ಣ ರಾಧೆ ಈ ಥರದ್ದೆಲ್ಲ ಹಾಕಿ ಆ ಮಕ್ಕಳಿಗೆಲ್ಲ ಮಕ್ಕಳಿಗೂ ಖುಷಿ, ತಾಯಿಗಳಿಗೂ ಖುಷಿ. ಅದು ಎಷ್ಟು ವರ್ಷ ಮಾಡಿದ್ರಿ ಆ ಕೆಲಸ? ನಾನು ಜಾಯ್ನ್ ಆಗಿದ್ದು 59 ಒಂದು 5 ವರ್ಷ ಮಾಡಿದೆ. ಮತ್ತೆ ಸೆಂಟ್ರಲ್ ಏನಾಯ್ತು, ಟ್ರೈನಿಂಗ್ ಆದವರೆ ಬೈಕ್ ಬಂದು ಅಂತ ಬಂದು ಬಂದ ತಕ್ಷಣ ಹೇಳಿದ್ರು ಮತ್ತೆ ವಾಪಸ್ಸು ಮತ್ತೆ ಸೆಕ್ಷನ್ ಬಂದ್ಬಿಟ್ಟು ಆಮೇಲೆ ನಾನು 73 ಅವ್ರಿಗೆ ಮಾಡಿ ಆಮೇಲೆ 74 ನಾನು ರಿಸೈನ್ ಮಾಡಿ ಒಂದು ಕಾರಣ ಈ ಮಾತೆ ಮಹಾದೇವ ನಿಮಗೆ ಗೊತ್ತಿದೆ. ನಮ್ಮ ಫ್ರೆಂಡ್ ಒಬ್ಬರು ಎಮ್ರಿ ಅಂತ, ಅವರು ಕ್ರಿಶ್ಚಿಯನ್. ಅಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಸೆಂಟರ್ ಇದೆ, ಇದು ಸೆಂಟರ್ ಅಲ್ಲಿ ಓದೋರೆಲ್ಲ ಅಲ್ಲಿ ಬರ್ತಿದೆ. ಮತ್ತೆ ನಾನು PhD ಮಾಡಬೇಕಂತ ಅಲ್ಲಿ ಸ್ಟಡಿ ಬಂದಿದೆ. ಇವರು ಏನು ಮಾಡಿದ್ದಾರೆ, ಅಲ್ಲಿ ನೋಡಿಬಿಟ್ಟು ಅವರೊಂದು ಬುಕ್ ಕೊಟ್ಟರು. ಆ ಬುಕ್ ತಂದು ನನಗೆ ಕೊಟ್ಟರು. ನಾನು ಆ ಬುಕ್ ಮುಂಭಾಗ ನೋಡಿದ್ರೆ ಮುಂಭಾಗ ಏನಿತ್ತು, ಈ ಹಿಮಾಲಯ ಪರ್ವತದಲ್ಲಿ ಋಷಿಮುನಿಗಳು ಕರ್ಕೊಂಡು ಬಂಡೆಗಳು ಕೂತ್ಕೊಂಡು ತಪಸ್ ಮಾಡ್ತಿದ್ರಲ್ಲ, ಆ ತಪಸ್ ಮಾಡ್ತಕ್ಕಂಥ ಫೋಟೋ ನೋಡಿದೆ. ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಬುಕ್ ಕೊಡ್ತೆ ಅಂತಂದು ಬುಕ್ ಕೊಟ್ಟರು. ತಗೊಂಡು ಇಡೀ ರಾತ್ರಿ ಓದ್ಬಿಟ್ಟು ಹೆಪ್ಪಿಟ್ಟ ಹಾಲು. ಸರಿ, ಅದೇನು ಮಾಡಿದ್ರು ನಾನಂದರೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆಯಿತು, ಕರ್ಕೊಂಡು ಹೋಗ್ತೀನಿ. ನೀನು ಬರೋದಿಂದ ನೋಡಿದೆ. ಅವರು ನೋಡಿಬಿಟ್ಟು ನನಗೆ ನಾನು ಅಭಿಮಾನ ಆಯಿತು, ಸರೆಂಡರ್ ಆಯಿತು. ಮಾತೆ ಮಹಾದೇವರಿಗೆ ಅವರು ನನಗೆ ಮಾಡಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದು ಹೇಳೋದಿಲ್ಲ, ಹೇಳೋದು ಬೇಡ. ಯಾಕೆಂದ್ರೆ ಅದೆಲ್ಲ ಒಂದು ಇದಲ್ವಾ. ಅವರು ಮಹಿಳಾ ಮೊದಲ ಪೀಠಾಧ್ಯಕ್ಷರಲ್ವಾ? ಪೀಠಾಧ್ಯಕ್ಷರು ಇದಕ್ಕೆ ಅಕ್ಕಮಹಾದೇವಿ ಲಿಂಗಾನಂದ ಸ್ವಾಮಿ ಪೀಠ, ಅದು ನಿಮಗೆಲ್ಲ ಗೊತ್ತಿದೆ. ಸೊ ಆ ರೀತಿ ನಾನು ಅವ್ರಿಗೆ ಅವರು ಒಂದು ದಿವಸ ನೋಡ್ತೀನಿ ಆಗ್ತಿಲ್ಲ. ಬೆಳಗ್ಗೆ ಅಲ್ಲಿಂದ ಚಾಮರಾಜಪೇಟೆ ನಡ್ಕೊಂಡು ಬರ್ತಿದ್ದೆ, ಅಲ್ಲೇ ಇರ್ತಿದ್ದೆ ಅವ್ರ ಜೊತೆಯಲ್ಲಿ. ಮತ್ತು ಬೆಳಿಗ್ಗೆ ಎದ್ದು ಬರ್ತಿದ್ದೆ, ಮತ್ತು ಸಂಜೆ ಹೋಗ್ತಿದ್ದೆ. ಬೆಳಗ್ಗೆ ಇಲ್ಲೇ ನಮ್ಮ ಅತ್ತೆಯವರು ಮಕ್ಕಳು ನೋಡ್ಕೊತಾ ಇದ್ದೆ. ಮತ್ತು ಇದಕ್ಕೆ ಬೇಬಿ ಸೆಂಟ್ರ್ ಕರ್ಕೊಬರ್ತಿದ್ದೆ, ನಮ್ಮ ಮಕ್ಕಳಿಗೆ ಕರ್ಕೊಂಡು ಬರ್ತಿದ್ದೆ. ಆಗೇನಾಯ್ತು, ಇದು ಮಾಡ್ತಾ ಏನಾಯ್ತು, ತುಂಬ ಅಟ್ಯಾಚ್ಮೆಂಟ್ ಅಂದರೆ ಭಕ್ತಿಯ ಪರಾಕಾಷ್ಠ ಆಗ್ತದೆ. ಆ ರೀತಿ ನನ್ನ ಭಾವನೆ ಆಯಿತು. ಆ ಭಾವನೆ ಆದಾಗ ಅಲ್ಲಿಗೆ ಸರೆಂಡರ್ ಆಗಬೇಕು ಹೇಳಿ ಅವ್ರ ಮಠಕ್ಕೆ ಸೇರಿಬಿಟ್ಟು ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಟ್ಟಿದ್ದೆ. ಅವ್ರ ಮಗು ಅವರ ಹತ್ರ ಮಾಡಿದ್ರು, ಇಲ್ಲಿ ಬಂದು ಅವರ ಹತ್ರ ಮಾಡಿದ್ರು. ಮತ್ತು ಇನ್ನೊಂದು ಮಗು ಇನ್ನೊಬ್ಬರು ನಮ್ಮ ಕ್ರೀಚಲ್ಲಿ ಇದ್ದಾರೆ, ಆಯಾ ಲಕ್ಷ್ಮಿ ಅಂತ ಉತ್ತಮ ಒಂದು ಮಗುನು ಉತ್ತಮ ಮಾಡ್ತಿದ್ದೆ. ಚಂಡಿನ ಲಕ್ಷ್ಮಿ ಹತ್ರ ಇರ್ತಿದ್ದಾರೆ. ಆ ಮಠದಲ್ಲಿ ಎಷ್ಟು ವರ್ಷ ಇದ್ರಿ ತಾವು? ಆ ಮಠದಲ್ಲಿ ಹೆಚ್ಚಿನ ವರ್ಷ ಇರಲಿಲ್ಲ. ಇಲ್ಲಿ ಸಂಪರ್ಕ ಇತ್ತು, ಮೊದಲೇ ಹೋಗಿ ಬರೋದು ಮಾಡೋದೆಲ್ಲ ಇತ್ತಲ್ಲ. ಆಮೇಲೆ ನಾವಿದ್ದು ಚಾಮರಾಜಪೇಟೆ ನನಗೆ ಅವ್ರು ಹೇಳಿದ್ರು, ಒಂದು ಇದನ್ನು ಪ್ರವಚನಕ್ಕೆ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ ಅಲ್ಲಿ ಮಾದೇಶ್ವರದ್ದು ಭಜನೆ ಮಂದಿರ ಅದೇ ಓನರ್ ಹತ್ರ ಮಾತಾಡ್ಬಿಟ್ಟು ಶುರು ಮಾಡಿಸಿದೆ. ಫಸ್ಟ್ ಬೆಂಗಳೂರಿನಲ್ಲಿ ಪ್ರವಚನ ಶುರು ಮಾಡಿ ಅಲ್ಲಿಂದ ಆಚೆಗೆ ಬೇರೆ ಬೇರೆ ಕಡೆಯಿಂದ ನನ್ನ ಸ್ವಾಮಿಗಳೆಲ್ಲ ಶುರು ಮಾಡಿ ಮಾತೆ ಮಹಾದೇವಿಯವರು ಪ್ರವಚನ ಮಾಡ್ತಾರೆ. ಪ್ರವಚನ ನೀವು ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಜನರೆಲ್ಲ ಸಿದ್ಧತೆ ಮಾಡಿ ಆಮೇಲೆ ಪೂರ್ಣ ಅವ್ರ ಹತ್ರ ಹೋಗಿ ಅಲ್ಲೇ ಇದ್ದೇನೆ. ಮಕ್ಕಳೆಲ್ಲ ಬಿಟ್ಟು ಅಲ್ಲೇ ಇತ್ತು. 70 ಡಿಸೆಂಬರಲ್ಲಿ ಏನು ಮಾಡಿದ್ರು, ಧಾರವಾಡ ಅಲ್ಲಿ ಪೀಠ ಇದೆಯಲ್ಲ
ಧಾರವಾಡಕ್ಕೆ ಆಯಿತು ಬರ್ತೀನಿ ಧಾರವಾಡದಲ್ಲಿ ಸ್ವಲ್ಪ ಇದ್ವಿ. ಆಮೇಲೆ ನಿಮಗೆ ಕಾಂತಮ್ಮ ಅಂತೇಳಿ ಅವರು ನಾವಿಬ್ಬರು ಒಟ್ಟಿಗೆ ಭೇಟಿಯಾಗಿತ್ತು. ನಾವಿಬ್ಬರು ಮಾತು ಒಂದು ಬಸ್ಸು ಗುಡ್ಡ ಅಲ್ಲೂ ಕೂತ್ಕೊಂಡು ಸಂಜೆನಲ್ಲಿ ಕೂತ್ಕೊಂಡು ಆಕಾಶ ನೋಡ್ತಾ ಪ್ರಕೃತಿ ತುಂಬ ಖುಷಿಯಾಯಿತು. ಹಾಗೆ ಮಾತಾಡ್ತಾ ನಾವು ಹಾಕಿ ಒಂದು ಕೆಲಸ ಕಟ್ಬಾರ್ದು ಕಾಂತಮ್ಮ ಅವರು ಮತ್ತು ನೀವು ಮಾತಾಡಿದ್ರು. ಅದೇ ಮಾತಾಡಾದ್ಮೇಲೆ ಯಾಕೆಂದರೆ ಸರ್ವಿಸ್ ಮಾಡಬೇಕು. ಸೊ ಅದಕ್ಕಾಗಿ ಮನಸ್ಸಲ್ಲಿ ಇದ್ದಿದ್ದು ಬರೀ ಸೇವೆ ಮಾಡಬೇಕು, ಸಮಾಜಕ್ಕೋಸ್ಕರ ಒಂದು ಸೇವೆ ಮಾಡಬೇಕು, ಅದಕ್ಕೆ ನಮ್ಮದೇ ಆದ ಒಂದು ಸಂಸ್ಥೆ ಮೂಲಕ ಅದನ್ನ ಮಾಡಬೇಕು. ಅಂದರೆ ನಾನು ಫ್ಯಾಕ್ಟ್ರಿ ಬಿಡ್ಲಿಕ್ಕೆ ಅವ್ರ ಕಾರಣ ಯಾರು ಅವರೇ ಕಾರಣ. ಇಲ್ಲಾಂದರೆ ನಾನು ರಿಸೈನ್ ಮಾಡಿದೆ, ಇವ್ರಿಗಾಗಿನೇ ರಿಸೈನ್ ಮಾಡಿದೆ. ಮಾಡಿ ಅವ್ರ ಜೊತೆ ಹೋಗಿ ಕೊನೆಗೆ ಮಾಡಿದ್ವಿ. ಅಲ್ಲಿ ಹೋಗಿ ಗುಡ್ಡದ ಮೇಲೆ ಬಸವಗುಡ್ಡ ಅಂತ ಅನಿಸಿದ್ವಿ. ಅಲ್ಲೋಗಿ ಕೂತ್ಕೊಂಡು ನೋಡ್ತಾ ಆಕಾಶದಲ್ಲಿ ನೋಡ್ಕೊಂಡು ಮಾತಾಡ್ಕೊಂಡು ಆಧ್ಯಾತ್ಮಿಕ ವಿಚಾರ ಡಿಸ್ಕಸ್ ಮಾಡ್ತಾ ಯಾಕೆ ನಾವು ಒಂದು ಶುರು ಮಾಡಬಾರ್ದು, ನಾವೇ ಹೇಗಿದ್ರು ಅವ್ರಿಗೂ ಇದ್ದೇವೆ ಅಲ್ಲಿಗೂ ಇದ್ದೇವೆ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಆಗ ಅವ್ರೇನು ಮಾಡಿದ್ರು, ಒಪ್ಕೊಂಡ್ರು, ಆಯಿತು ಅಂತ. ಆಮೇಲೆ ನಾನು ಮಾತಾಜಿಯವ್ರಿಗೆ ಹೇಳಿಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದು ಇಲ್ಲಿಂದ ನಾವು ಕಾರ್ಯಕ್ರಮ ಶುರು ಲೀಲಾದೇವಿ ಪ್ರಸಾದ್ ಅವ್ರು ನೋಡಿದ್ರು. ನನ್ನ ಫ್ರೆಂಡ್ ಮನೆಯಲ್ಲಿದ್ದೆ. ಅದಾದಮೇಲೆ ಲೀಲಾದೇವಿ ಪ್ರಸಾದ್ ಇಲ್ಲಿ ಎಷ್ಟನೇ ವರ್ಷ ಸ್ಟಾರ್ಟ್ ಮಾಡಿದ್ರು? ಇಲ್ಲಿ 74 ಜನವರಿ. ಸಣ್ಣ ಬ್ರೇಕ್ನ ನಂತರ ಮುಂದಿನ ಮಾತುಕತೆ.